ಒಂದು 800 ವರ್ಷದ ಇತಿಹಾಸದ ದೇವಸ್ಥಾನ. ಇಲ್ಲೇ ಸಮೀಪದಲ್ಲಿ ಜಂಬೂವನ ಆಡಿದೆ. ಆ ಜಂಬೂವನದಲ್ಲಿ ಜಾಬಾಲಿ ಮುನಿ ತಪಸ್ಸಿಗೆ ಕುಂತಂಥದ್ದು. ತಪಸ್ಸಿಗೆ ಕುಂತ ಆವಾಗ ಒಂದು ರಾಜ ಅದೇ ಮಾರ್ಗವಾಗಿ ಬಂದ. ಅಂದರೆ ಅವನು ನಿರ್ಗತಿಕನಾಗಿ ಬಂದ, ಏನೂ ಇಲ್ಲ ಅವನ ಹತ್ರ. ಅವನನ್ನು ರಕ್ಷಣೆ ಮಾಡ್ಕೊಳ್ಳೋದೇ ಕಷ್ಟ, ಜೀವನೇ ಬೇಡ ಆ ಪರಿಸ್ಥಿತಿಯಲ್ಲಿ ರಾಜ ಬಂದ. ಬರುವಾಗ ಅಲ್ಲಿ ಜಾಬಾಲಿ ಮುನಿ ತಪಸ್ಸಿಗೆ ಕುಂತದನ್ನು ಕಂಡ ರಾಜ. ತಪಸ್ಸಿಗೆ ಕುಂತದನ್ನು ಕಂಡಾವಾಗ ಆ ಮುನಿ ಹತ್ರ ಈ ರಾಜ ಹೋಗಿ, ರಾಜನ ಹೆಸರು ನಮಗೆ ಅಂತ ಗೊತ್ತಿಲ್ಲ, ಆ ರಾಜನ ಹೆಸರು. ಅಲ್ಲಿ ಮುನಿ ಹತ್ರ ಹೋಗಿ ಅವನ ಕೋರಿಕೆಯನ್ನೆಲ್ಲ ಹೇಳ್ಕೊಂಡ. ನನಗೆ ಕಷ್ಟ ಆಗಿದೆ, ನಾನು ಏನು ಮಾಡೋದು ಮುಂದೆ, ನನ್ನ ಗ್ರಾಮ ಯಾವುದನ್ನು ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ಜೀವ ಬೇಡ, ನಾನೇ ಆತ್ಮಹತ್ಯೆ ಮಾಡುವಂಥ ಸಂದರ್ಭದಲ್ಲಿ ಇದ್ದೆ. ಅವ್ನು ನೀವು ಸಿಕ್ಕಿದ್ರೆ ನಿಮ್ಮ ಹತ್ರ ನನ್ನ ಕೋರಿಕೆಯನ್ನು ಹೇಳ್ತಾ ಇದ್ದಾಳೆ. ರಾಜ ಆ ಮುನಿ ಹತ್ರ ಎಲ್ಲ ಹೇಳ್ತಾ ಇರ್ತಾರೆ. ಆಗ ಮುನಿ ಏನು ಮಾಡ್ತಾ ಕೇಳಿದ್ರೆ, ಆ ರಾಜ ಒಂದು ಸೂಚನೆ ಕೊಡ್ತಾ, ಇದೇ ಮಾರ್ಗವಾಗಿ ಮುಂದೆ ಹೋಗೋದು. ಮುಂದೆ ಹೋದವಾಗ ವಿಶೇಷವಾದಂಥ ಸ್ಥಳ ಸಿಗುತ್ತೆ. ಆ ಸ್ಥಳದಲ್ಲಿ ಒಂದು ಅಶ್ವಮೇಧ ಯಾಗವನ್ನು ಮಾಡು ಹೇಳ ರಾಜನಿಗೆ ಸಲಹೆಯನ್ನು ಕೊಡ್ತಾರೆ ಮುನಿ. ಆಗ ರಾಜ ಕೇಳ್ತಾ ಮುನಿ ಹತ್ರ, ನಾನು ಅಶ್ವಮೇಧ ಯಾಗ ಮಾಡೋದು, ನನ್ನ ಹತ್ರ ಏನೂ ಇಲ್ಲ, ನಾನು ಏನು ಮಾಡೋದು, ಹೇಗೆ ಮಾಡೋದು ಅಶ್ವಮೇಧ ಯಾಗ, ನನ್ನ ಹತ್ರ ಏನೂ ಇಲ್ಲ ನನ್ನ ಹತ್ರ. ಆಗ ನೀನು ಮುಂದೆ ಹೋಗಿದೆ ಮಾರ್ಗವಾಗಿ ವಿಶೇಷವಾದಂಥ ಒಂದು ಸ್ಥಳ ಸಿಗುತ್ತೆ, ಅಲ್ಲೂ ಅಶ್ವಮೇಧ ಯಾಗ ಮಾಡೋದು, ನಿನಗೆ ಬೇಕಾದಂಥ ಸಲಹೆ ಸೂಚನೆ ಸಲಕರಣೆಗಳನ್ನೆಲ್ಲ ನಾನು ಕೊಡ್ತೇಳಿ ಮುನಿ ಹೇಳಿರ್ತಾರೆ ರಾಜನಿಗೆ. ಆಗ ಅವನ ಪ್ರೇರಣೆ ಮೇರೆಗೆ ರಾಜ ಇದೇ ಮಾರ್ಗವನ್ನು ಬಂದಿರ್ತಾರೆ. ಬರುವಾಗ ಇಲ್ಲಿ ಒಂದು ವಿಶೇಷತೆ ಕಾಣ್ತಾರೆ. ಅದೇನೆಂದರೆ ಆಡಿನ ಮರಿಯನ್ನು ಹುಲಿ ರಕ್ಷಣೆ ಮಾಡ್ತಾ ಇದೆ. ಇಲ್ಲಿ ನಿಜವಾದ ಆಡಿನ ಮರಿಯನ್ನು ಹುಲಿ ರಕ್ಷಣೆ ಮಾಡ್ತಾ ಇದೆ. ಆವಾಗ ಇದೇ ಒಂದು ಯೋಗ್ಯವಾದಂಥ ಸ್ಥಳ ಹೇಳಿ ರಾಜ ಏನು ಮಾಡ್ತಾರೆ, ಪುನಃ ಮತ್ತು ಜಾಬಾಲಿ ಮುನಿ ತಲೆಗೆ ಹೋಗಿ ವಿಷಯವನ್ನು ಹೇಳ್ತಾರೆ. ಇಂಥ ಕಡೆ ಹೋದೆ, ಇಲ್ಲೇ ಸ್ವಲ್ಪ ಅಣತಿ ದೂರದಲ್ಲಿ ಒಂದು ಹೀಗೆ ಕಂಡೆ, ಇಂಥ ದೃಶ್ಯವನ್ನು ನಾನು ಕಂಡೆ, ಅದೇ ಯೋಗ್ಯವಾದಂಥ ಸ್ಥಳ ಅಂತ ನನ್ನ ಮನಸ್ಸಿಗೆ ಬಂತ, ಅದಕ್ಕಾಗಿ ನಾನು ಪುನಃ ಬಂದು ಹೇಳ್ತೆ. ಆವಾಗ ಅದೇ ಯೋಗ್ಯವಾದ ಸ್ಥಳ, ಇಲ್ಲೇ ಇದನ್ನು ಮಾಡಿ ಹಂಗಂದ್ರೆ ಹೇಳಿ ಅಶ್ವಮೇಧ ಯಾಗವನ್ನು ಮಾಡಿ ರಾಜ ಅವ್ರಿಗೆ ಸೂಚನೆಯನ್ನು ಕೊಟ್ಟಿರ್ತಾರೆ. ಆಗ ಅವರೆಲ್ಲ ಬಂದ್ರೆ ಮುನಿಗಳ, ಬ್ರಾಹ್ಮಣರ ಮತ್ತು ಹಂಗೆ ದೇವತೆಗಳೆಲ್ಲ ಒಟ್ಟು ಸೇರಿ ಇಲ್ಲೊಂದು ಯಾಗವನ್ನು ಯಜ್ಞ ಯಾಗವನ್ನು ಪ್ರಾರಂಭ ಮಾಡಿರ್ತಾರೆ. ಪ್ರಾರಂಭ ಮಾಡುವಾಗ ಅರ್ಧದಲ್ಲಿ ಯಜ್ಞ ನಿಂತೋಯ್ತು. ಅಂದರೆ ಆಗಲಿಲ್ಲ, ದುಷ್ಟರೆಲ್ಲ ಬಂದ ಆ ಯಜ್ಞ ಯಾಗಾದಿಗಳಂದ್ರೆ ಹಾಳು ಮಾಡಿದ್ರು, ಧ್ವಂಸ ಮಾಡಿದರೆ ಬ್ರಾಹ್ಮಣರು, ಮುನಿಗಳ ಮತ್ತು ದೇವತೆಗಳೆಲ್ಲ ದಿಕ್ಕಂಪಾಲಾಗಿ ಓಡೋಗಿದ್ರು. ಆ ನಂತರದಲ್ಲಿ ಈಶ್ವರ ಏನು ಮಾಡ್ತಾರೆ, ಈಶ್ವರನ ಕುರಿತು ಜಾಬಾಲಿ ಮುನಿ ತಪಸ್ಸನ್ನು ಮಾಡ್ತಾ ಇರುವಂಥದ್ದು. ಆಗ ಈಶ್ವರ ಇದೇ ಮಾರ್ಗವಾಗಿ ಬಂದಿರ್ತಾರೆ. ಜಾಬಾಲಿ ಮುನಿ ಇಷ್ಟಾರ್ಥವನ್ನು ಈಡೇರಿಸುವಾಗ ಇದೇ ಮಾರ್ಗವಾಗಿ ಬಂದಿರ್ತಾರೆ. ಇಲ್ಲಿ ಬರುವಾಗ ಈಶ್ವರನ ವಿಶೇಷತೆ ಕಾಣುತ್ತೆ. 4 ದಿಕ್ಕಿಗೂ ತಿರುಗಿ ನೋಡ್ತಾರೆ ಈಶ್ವರ. ತಿರುಗಿ ನೋಡುವಾಗ ಗಣಗಳೆಲ್ಲ ಈಶ್ವರನ ಬೆನ್ನಿಗೆ ಇದ್ದರೆ, ಆಗ ಗಣಗಳನ್ನು ಪ್ರಶ್ನೆ ಮಾಡ್ತಾ ಈಶ್ವರ, ಯಾಕೆ ನೀವು ಬಂದಿದ್ದೆ, ಎಲ್ಲಿ ಹೋಗ್ತಾ ಇದ್ರಿ, ನನ್ನ ಬೆನ್ನಿಗೆ ಇದ್ರಲ್ಲ, ಯಾಕೆ ಬಂದಿರಲ್ಲ. ಆಗಲ್ಲ, ನಮ್ಮ ದೇವರಲ್ಲಿ ಇರ್ತಾರಲ್ಲೇ ಇರೋದಲ್ವ ನಾವು, ಅದಕ್ಕೆ ನಾವು ಬಂತಂಗಾದ್ರೆ ಗಣಗಳೆಲ್ಲ ಹೇಳ್ತಾರೆ, ನೀವು ಮುಂದೆ ಬರೋದು ಬೇಡ, ಇದು ನಿಮಗೊಂದು ಮುಂದೆ ಒಂದು ಪುಣ್ಯ ಸ್ಥಳ ಕ್ಷೇತ್ರವಾಗಿ ಅಭಿವೃದ್ಧಿ ಆಗುತ್ತೆ. ಬಂದಂಥ ಭಕ್ತಾದಿಗಳ ಕಷ್ಟವನ್ನು ಪರಿಹಾರ ಮಾಡಿ ಅವರಿಗೆಲ್ಲ ಒಂದು ಅಭಯ ಕೊಟ್ಟು ಈಶ್ವರ ಮುಂದೆ ಹೋಗಿರ್ತಾರೆ ಜಾಬಾಲಿ ಮುನಿ ಇಷ್ಟಾರ್ಥವನ್ನು ಈಡೇರಿಸುವಾಗಿ. ಆ ನಂತರದಲ್ಲಿ ಗಣಗಳಿಗೆ ಸಾನ್ನಿಧ್ಯ ಇಲ್ಲ. ಗಣಗಳೆಲ್ಲ ಊರಲ್ಲೆಲ್ಲ ತೊಂದರೆ ಕೊಡಿ ಶುರು ಮಾಡಿದರೆ, ದನಕರುಗಳೆಲ್ಲ ಕೊಟ್ಟಿಗೆಯಿಂದ ಹೊರಗಡೆ ಬಂದರೆ ಪುನಃ ಮತ್ತು ಒಳಗಡೆ ಹೋಗೋದಿಲ್ಲ. ಮಕ್ಕಳು ಮರುಗಳ ಮನೆಯಿಂದ ಹೊರಗಡೆ ಬಂದರೆ ಆಟ ಆಡ್ಲಿಕ್ಕೆ ಬಂದರೆ ಮತ್ತು ಪುನಃ ಮನೆಗೆ ಹೋಗೋದಿಲ್ಲ. ಆವಾಗ ಊರವರಿಗೆಲ್ಲ ಒಂದು ಸಮಸ್ಯೆ ಶುರುವಾಯ್ತು, ಜಿಜ್ಞಾಸೆಗಳು. ಅಂದರೆ ಯಾಕೆ ಆಗ್ತಾಯಿದೆ, ಏನು ಸಮಸ್ಯೆಗಳೇನು ಹೇಳೋದು. ಆಗ ಕೊಳಕೆ ಬೇಡ ಅಂದರೆ ಒಂದು ಕೋರ್ಟ್ ಇದ್ದಾಗೆ, ಕೊಳಕೆ ಬೇಡ 3 ಮನೆ ಅಂದರೆ ಅವರು ಕೋರ್ಟ್ ಇದ್ದಾಗೆ. ಅದು ಏನೇ ಈ ಗ್ರಾಮದಲ್ಲಿ ಏನೇ ತೀರ್ಮಾನ ಆಗೋದಿದ್ರೆ ಅವ್ರ ಮನೇಲಿ ತೀರ್ಮಾನ ಆದರೆ ಆಯಿತು, ಮತ್ತು ಕೋರ್ಟಿಗೆ ಹೋಗೋದು ಬೇಡ. ಆ ಇದ್ರಲ್ಲಿ ಅವರಿದ್ರು ಎಲ್ಲರೂ ಊರವರೆಲ್ಲ ಸೇರಿ ಕೊಳಕೆ ಬೇಲೆ ಅವರ ಮನೆಗೆ ಹೋದರು. ಅಲ್ಲೋಗಿ ಹೀಗೀಗ ಆಗ್ತಾಯಿದೆ, ಈಗ ಸಮಸ್ಯೆ ಇದೆ, ನಮಗೆ ಏನು ಮಾಡೋದು, ಊರಲ್ಲೆಲ್ಲ ಈ ತೊಂದರೆ ಆಗ್ತಾಯಿದೆ, ಇದಕ್ಕೆಲ್ಲ ಪರಿಹಾರ ಏನು, ಯಾವ ಕಾರಣ ಹೇಳಿದೆ. ಆಗ ಅವರು ಹೋದಾಗ ಪ್ರತ್ಯಕ್ಷ ಕಣ್ಣರು ಪ್ರಮಾಣಿಸಿ ನೋಡುವಂಥದ್ದು ಅದರಂತೆ ಅವರು ಬಂದರು. ಅವ್ರು ಬಂದರೆ ಇಲ್ಲೆಲ್ಲ ನೋಡಿದ್ರು, ನೋಡುವಾಗ ಎಲ್ಲ ಹೋದೆ, ಈಗ ತೊಂದರೆ ಆಗ್ತಾಯಿದ್ದು ಹೌದು. ಹಾಗಾದರೆ ಇದಕ್ಕೇನು ಪರಿಹಾರ, ಮುಂದೆ ಏನು ಮಾಡೋದು ನಾವು ಹೇಳಂತ. ಆಗ ಗರ್ಕಿ ಮಠ ಆಳಿದೆ ಇಲ್ಲಿ ಸಾಹೇಬರಕಟ್ಟೆಯಿಂದ ಒಂದು 1.5 ಕಿಲೋಮೀಟ್ರ್ ಆಚೆಗೆ ಗರ್ಕಿ ಮಠ. ಅನಾದಿ ಕಾಲದಿಂದ ತಂತ್ರಿಗಳು ಜ್ಯೋತಿಷ್ಯ ಬಂದ ಮಂತಾನವರು, ಅವರು ಊರವರು ಬಳಕೆ ಬೇರೆಯವರು ಎಲ್ಲ ಸೇರಿ ಅಲ್ಲಿಗೆ ಹೋದರು. ಅವ್ರ ಮನೆಗೆ ಹೋಗಿ ಅಷ್ಟಮಂಗಲ ಪ್ರಶ್ನೆ ಆಗಿದೆ, ಈಗೀಗ ಆಗಿದೆ ಹೇಳಿ. ಆಗ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಅವರು ಅಡಿಗರು ಹೇಳಿದರೆ, ಹೀಗೀಗ ಗಣಗಳೆಲ್ಲ ಬಂದಾಯಿತು, ಅವ್ರಿಗೆ ಸಾನ್ನಿಧ್ಯ ಇಲ್ಲ, ಅವ್ರಿಗೆ ಸಾನ್ನಿಧ್ಯ ಕೊಡ್ತಿದ್ರೆ ನೆಮ್ಮದಿ ಇಲ್ಲ, ಊರವರಿಗೆ ಯಾರಿಗೂ ಉಳಿಗಾಲ ಇಲ್ಲ, ಅದಕ್ಕೆ ಸಾನ್ನಿಧ್ಯ ಬೇಕೇ, ಸಾನ್ನಿಧ್ಯ ಮಾಡ್ಕೊಳ್ಳೋದಾಯ್ತು. ಆವಾಗ ಊರವರು
ಗರ್ಕಿ ಮಠದ ಅವರ ತಂತ್ರಿಗಳ ನಿರ್ದೇಶನದ ಮೇರೆಗೆ ಕೊಳಕೆಬೇಲವರೆಲ್ಲ ಸೇರಿ ಒಂದು ಸಾನ್ನಿಧ್ಯ, ಅವರದೇ ಜಾಗ ಇದಲ್ಲವ ಕೊಳಕೆಬೇಲವ್ರದ್ದೇ, ಅವರೆಲ್ಲ ಸೇರಿ ಒಂದು ಸಾನ್ನಿಧ್ಯ, ಅವೆಲ್ಲ ಹುಲ್ಲಿನ ಮಾಡೋ ದೇವಸ್ಥಾನಕ್ಕೆ ಅಗತ್ಯ ಎಷ್ಟು ಉಂಟು ನಮಗೆ, ಅಂದರೆ ಪೂಜೆ ಮಾಡಲಿಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗವನ್ನು ಇದು ಮಾಡಿ ಒಂದು ಗುಡಿಯನ್ನು ಕಟ್ಟಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಶುರು ಮಾಡಿದ್ರು. ಪ್ರತಿಷ್ಠೆ ಮಾಡಿ ಪೂಜೆ ಪುನಸ್ಕಾರಗಳು ಶುರುವಾಯಿತು. ಆ ನಂತರದಲ್ಲಿ ಊರಲ್ಲಿ ಬಂದಂಥ ಸಮಸ್ಯೆಗಳೆಲ್ಲ ಪರಿಹಾರಗಳಾಯ್ತು. ಯಾರಿಗೇನು ಸಮಸ್ಯೆ ಇಲ್ಲ, ಆ ಬಂದಂಥ ಸಮಸ್ಯೆ ಪರಿಹಾರ ಆಯಿತು. ಆ ನಂತರದಲ್ಲಿ ಬಾರ್ಕೂರು ರಾಜ ಭೂತಾಳ ಪಾಂಡ್ಯ, ಅವನಿಗೂ ನಗರದಿಂದ ಬಂದಿದ್ದಳು ಅಂತ ಹೇಳಿದ್ರು, ನಮಗೆ ಸರಿ ಗೊತ್ತಿಲ್ಲ ಅದ. ನಗರದಿಂದ ಬಂದ ದಂಡಿ ಎತ್ತು ಬಂದಾಯ್ತು ಬಾರ್ಕೂರು ರಾಜನ ಮೇಲೆ. ಬಾರ್ಕೂರು ರಾಜನ ಕೈ ಸೋತಾಯ್ತು. ಇದೇ ಸಾನ್ನಿಧ್ಯದಲ್ಲಿ ಇಲ್ಲಿ ಅಲ್ಲ ಕಮ್ಮನ ಇದೆ ನೋಡಿ, ಕಮ್ಮನ ಹತ್ರ ಒಂದು ಗ್ರೌಂಡ್ ಇದೆ, ಅಲ್ಲಿ ಇದ್ರ ಹತ್ರ ಎಲ್ಲ ಅವನ ಬಾರ್ಕೂರು ರಾಜನ ಕುದುರೆಗಳು ಸೇನೆಗಳನ್ನೆಲ್ಲ ಕಟ್ಟಾಕಿದೆ. ಬಾರ್ಕೂರು ರಾಜನ ಕೈ ಸೋತಾಯ್ತು. ಬಾರ್ಕೂರು ರಾಜ ಇಲ್ಲಿ ಬಂದು ಮೊರೆ ಇಟ್ಟ, ನಿನ್ನ ಸಾನ್ನಿಧ್ಯದ ನನ್ನ ಕೈ ಸೋತಾಯ್ತು, ನಾ ಏನು ಮಾಡೋದು, ನನಗೆ ನನ್ನನ್ನು ನನ್ನ ಪ್ರಜೆಗಳನ್ನು ನನ್ನ ಗ್ರಾಮ ರಕ್ಷಣೆ ಮಾಡಲಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ, ಯಾಕಂದರೆ ನಿನ್ನ ಸಾನ್ನಿಧ್ಯದಲ್ಲಿ ನನ್ನ ಸೇನೆ ಕುದುರೆಗಳನ್ನೆಲ್ಲ ಕಟ್ಟಾಕಿದೆ, ನಾನು ಏನು ಮಾಡೋದು ಮುಂದೆ, ನನಗೆ ಜಯ ಸಿಗ್ತಾಳಾದರೆ ನಿನ್ನ ಅನುಗ್ರಹದಿಂದ ನನಗೆ ಜಯ ಸಿಗ್ತಾಳಾದರೆ ನನ್ನ ಸೇನೆಯ ರೂಪದಲ್ಲಿ ಕೆಲವು ವಿಗ್ರಹಗಳನ್ನೆಲ್ಲ ಈ ಸಾನ್ನಿಧ್ಯಕ್ಕೆ ನಾನು ಮಾಡಿಸಾಕ್ತೇನೆ, ನಾವು ಹರಕೆ ಹೊತ್ತಾಳ ಆಯ್ತಿದ್ವಿ. ಆ ನಂತರದಲ್ಲಿ ಬರುವಂಥ ಸೇನೆ ದಂಡು ಮಾಯ ಆದಂಥ ಕ್ಷೇತ್ರ, ದಂಡು ಮಾಯ ಆಯಿತು, ಬರುವಂಥ ಸೇನೆ ಮಾಯ ಆಯಿತು, ಎಲ್ಲಿ ಹೋಯ್ತೊಳೋದು ಯಾರಿಗೂ ಗೊತ್ತಿಲ್ಲ. ಆ ನಂತರ ಬಾರ್ಕೂರು ರಾಜ ಅವನ ಸೇನೆಗಳನ್ನು ಕುದುರೆಗಳನ್ನೆಲ್ಲ ಬಿಡಿಸ್ಕೊಂಡ. ಅದ ನಂತರದಲ್ಲಿ ಅವನ ಆಡಿದ ಮಾತಿನಂತ ಕೆಲವು ವಿಗ್ರಹಗಳು ಸೇನೆಯ ರೂಪದಲ್ಲಿ ಕೆಲವು ವಿಗ್ರಹ ಇತ್ತಲ್ಲ, ಅದನ್ನು ಬಾರ್ಕೂರು ರಾಜ ಮಾಡಿಸೋಕ್ಕೆ ಒಂದು ವಾಡಿಕೆ ಇದೆ. ಎಲ್ಲ ಆ ಕಡೆ ಒಟ್ಟು 179 ವಿಗ್ರಹ ಇದೆ. ಇಲ್ಲಿ ಕೊಳಕೆಬೇಲವರು 3 ಮನೆಯವರು ಇದಕ್ಕೆ ಮುಕ್ತೇಶ್ವರರು ಅವರೇ ನಡೆಸುವಂಥದ್ದು. ಗರ್ಕಿ ಮಠದ ಈಗ ಅವರ ಕಾಲದಿಂದ ಅವರೇ ತಂತ್ರಿಗಳು, ಈಗ ಇರುವಂಥವರು ರಾಮಡಿಗರಳಿ ರಾಮಯ್ಯ ಅವರ ತಂತ್ರಿಗಳು, ಅವರ ನಿರ್ದೇಶನದ ಮೇರೆಗೆ ಈಗ ನಡೀತಾ ಇದ್ರು. ಮತ್ತು ಕೊಳಕೆಬೇಲವರು ಕಿಶನ್ ಹೆಗಡೆ ಈಗ ಮುಕ್ತೇಶ್ವರ, ಅವ್ರ ಕುಟುಂಬದಲ್ಲಿ ಯಾರಮ್ಮ ಮುಕ್ತೇಶ್ವರ ಬೇಕು, ಅವ್ರ ಕೊಳಕೆಬೇಲವರು ನಡೆಸುವಂಥದ್ದು. ಇದೀಗ 800 ವರ್ಷದ ಇತಿಹಾಸದ ದೇವಸ್ಥಾನ. ಇದಕ್ಕೆಲ್ಲ ಒಂದು 55-60 ವರ್ಷ ಆಯ್ತು ಈ ವಿಗ್ರಹಕ್ಕೆ. ಹಳೆ ವಿಗ್ರಹ ದಿಲ್ಲಿಲಿ ಮೇಲ್ಜಮ್ಮಲ್ಲಿ ವಸ್ತು ಪ್ರದರ್ಶನ ತಂಡ ಇಟ್ಟಿದ್ದಳಾಯ್ತು. ಆಗ ಕಮಲಾಬಾಯಿ ಚಟ್ಟೋಪಾಧ್ಯಾಯ ಏನೋ ಇದ್ದಿದ್ದಳಾಯ್ತು. ಆ ಕಾಲದಲ್ಲಿ ಆ ಹಳೆ ವಿಗ್ರಹ ಅದು ತಗೊಂಡೋಗಿದ್ರಳಾಯ್ತು. ಅದು ತಗೊಂಡೋಗಿ ಈಗೂ ಇದೆ ಆ ವಿಗ್ರಹ. ಅಂದರೆ ಇಲ್ಲಿ ಪುನರ್ ಪ್ರತಿಷ್ಠೆ ಮಾಡುವ ಸಂದರ್ಭ ಒಂದು ಮೂರ್ತಿ ಎಲ್ಲ ಬಿಂದಾಯ್ತು. ಆ ಕಾಲದಲ್ಲಿ ಅವರು ತಗೊಂಡೋಗಿ ಅಲ್ಲಿ ಇದು ಮಾಡಿದ್ರಳಾಯ್ತು. ನಿಮ್ಮ ಹೆಸರು? ಅನಂತ ಭಟ್ಟ.